ಇದು ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ ಇದು. ನೋಡೋಣ ಏನಿದೆ. ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಆಫ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಭಾರತದಲ್ಲಿ ಎಲೆಕ್ಷನ್ ಕಮಿಷನರ್, ಚುನಾವಣಾ ಆಯೋಗ ಅಂತ ಏನ್ ಕರಿತೀವಲ್ವಾ, ಸೊ ಇದೊಂದು ಎಂತ ಬಾಡಿ? ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾರೆ ಇವರು. ಓಕೆ, ಇಲ್ಲಿ ಈಗ ಎಷ್ಟು ಜನ ಚುನಾವಣಾ ಆಯುಕ್ತರು ಇರ್ತಾರೆ? ಈಗ 3 ಇರ್ತಾರೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗಿನಿಂದ 3 ಜನ ಇದಾರ? ಇಲ್ಲ. ಮೊದಲು ಇಬ್ರು, ನಡುವೆ 3 ಆದ್ರು, ಮತ್ತೆ ಒಬ್ರಾದ್ರು, ಮತ್ತೆ 3, ಈ ತರ ಬಂದಿದೆ. ಅದು ಆರ್ಟಿಕಲ್ ಬಂದಾಗ ಹೇಳ್ತೀನಿ ಅದ್ರ ಬಗ್ಗೆ. ಈಗ ಸದ್ಯಕ್ಕೆ 3 ಜನ ಇದ್ದಾರೆ. ಇವರಲ್ಲಿ ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು, ಇನ್ನಿಬ್ರು ಜಸ್ಟ್ ಆಯುಕ್ತರು. ಇದರ ಅರ್ಥ ಇವರಲ್ಲಿ ಒಬ್ರಿಗೆ ಜಾಸ್ತಿ ಅಧಿಕಾರ ಇರುತ್ತೆ, ಒಬ್ರಿಗೆ ಕಡಿಮೆ ಅಧಿಕಾರ ಇರುತ್ತೆ ಅಂತ ಏನು ಇಲ್ಲ. ಸೇಮ್ 3 ಜನರಿಗೆ ಸೇಮ್ ಅಧಿಕಾರ ಇರುತ್ತೆ. ಒಂದು ವ್ಯತ್ಯಾಸ ಏನು ಅಂದ್ರೆ, ಈ ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರಲ್ಲ, ಚೀಫ್ ಎಲೆಕ್ಷನರ್ ಕಮಿಷನರ್, ಇವರನ್ನ ರಿಮೂವ್ ಮಾಡೋದು ತುಂಬಾ ಕಷ್ಟ. ಒಬ್ಬ ಸುಪ್ರೀಂ ಕೋರ್ಟ್ ನ ಜಡ್ಜ್ ಇರ್ತಾರಲ್ಲ, ಆ ತರ ಇವ್ರನ್ನ ರಿಮೂವ್ ಮಾಡ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ನ ಜಡ್ಜ್ ನ ರಿಮೂವ್ ಮಾಡ್ಬೇಕು ಅಂದ್ರೆ ಎಲ್ಲಿ ಪಾಸ್ ಆಗ್ಬೇಕು ರೆಸೊಲ್ಯೂಷನ್ಗಳು? ಪಾರ್ಲಿಮೆಂಟ್ ನಲ್ಲಿ. ಹಾಗೆ ತೆಗಿಯೋಕ್ ಬರಲ್ಲ ಅವ್ರನ್ನ. ಇದು ಕೂಡ ಹಾಗೇನೆ. ಬಟ್ ಈ ಇಬ್ರು ಇದಾರಲ್ಲ, ಇವರನ್ನ ತೆಗೆಯೋದು ತುಂಬಾ ಈಸಿ. ಇವ್ರು ಹೇಳ್ಬಿಡ್ತಾರೆ ರಾಷ್ಟ್ರಪತಿಗಳಿಗೆ, ಯಾರು ಸಿ ಅವ್ರು ಹೇಳ್ತಾರೆ ರಾಷ್ಟ್ರಪತಿಗಳಿಗೆ, ಇವರಿಬ್ಬರನ್ನು ತೆಗೀರಿ ಅಂತ ಅವ್ರು ತೆಗೆದು ಬಿಡ್ತಾರೆ ಅಷ್ಟೇ. ಇದಿಷ್ಟೇ ವ್ಯತ್ಯಾಸ ಇರೋದು. ಸರಿ, ನೋಡೋಣ ಈಗ ಇದ್ಯಾಕೆ ಸುದ್ದಿಯಲ್ಲಿದೆ. ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ ಇದು. ನಮ್ಮ ದೇಶದಲ್ಲಿ ಸದ್ಯಕ್ಕೆ ಇವತ್ತು ಈಗ ಚರ್ಚೆ ನಡೆದಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೆದಿದೆ ಈ ಕೇಸ್ ಬಗ್ಗೆ. Why in news? The Supreme Court of India called ECI members' current appointment mechanism as a tyranny of the elected. ಈ ಸಾಲೆ ತುಂಬಾ ಚೆನ್ನಾಗಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಅಂದ್ರೆ, ಈಗೇನು ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಿದಿರಲ್ಲ ನೀವು, ಭಾರತ ಸರ್ಕಾರದವರು ಎಲೆಕ್ಟೆಡ್ ಅಲ್ವಾ ಅವರೀಗ? ಪ್ರಧಾನಮಂತ್ರಿಗಳು, MLA, MP ಗಳೆಲ್ಲ ಎಲೆಕ್ಟೆಡ್ ಅವರು. ಇದು ಟೈರನಿ ಆಫ್ ದ ಎಲೆಕ್ಟೆಡ್. ಟೈರನಿ ಅಂತ ಅಂದ್ರೆ ದಬ್ಬಾಳಿಕೆ. ನೀವು ದಬ್ಬಾಳಿಕೆ ಮಾಡ್ತಾ ಇದ್ರಿ ಅನ್ನುವಂತ ಅರ್ಥದಲ್ಲಿ ಹೇಳಿದೆ. ಕೇಸ್ ಏನಾಗಿದೆ ಹೇಳ್ತೀನಿ ನಾನು ನಿಮ್ಗೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು 2023ರಲ್ಲಿ ಅಂತ ಅಂದ್ರೆ, ಈ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆಯಲ್ಲ, ಇದೊಂದು ಸಂವಿಧಾನಾತ್ಮಕವಾದ ಸಂಸ್ಥೆ. ಇಲ್ಲಿ ಏನಿರೋ ಹಾಗಿಲ್ಲ, ಪಾರ್ಶಿಯಾಲಿಟಿ ಇರಬಾರ್ದು. 2023ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂತ ಅಂದ್ರೆ, ಈ ಚುನಾವಣಾ ಆಯುಕ್ತರು ಇರ್ತಾರಲ್ಲ, ಇವರನ್ನ ನೇಮಕ ಮಾಡುವಾಗ ಒಂದು ಕಮಿಟಿ ಇರಬೇಕು. ಆ ಕಮಿಟಿಯಲ್ಲಿ ಯಾರ್ಯಾರು ಇರಬೇಕು ಅಂತ ಅಂದ್ರೆ, PM ಇರಬೇಕು, LOP ಇರಬೇಕು ಮತ್ತು CJ ಆಗಿರಬೇಕು. PM ಅಂತ ಅಂದ್ರೆ ಪ್ರಧಾನಮಂತ್ರಿಗಳು, LOP ಅಂತ ಅಂದ್ರೆ ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ, ಅವ್ರು ಇರಬೇಕು. ಯಾವ ಅಪೋಸಿಷನ್ ಪಾರ್ಟಿ? ಲೋಕಸಭೆ ಮತ್ತೆ. ಓಕೆ, ಲೋಕಸಭೆ. CJ ಅಂತ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇವರು ಗೌರ್ಮೆಂಟ್ ಕಡೆಯಿಂದ, ಹೌದಲ್ಲ, ಇವ್ರು ಎಕ್ಸಿಕ್ಯೂಟಿವ್ ಆಗ್ತಾರೆ. ಇವರು ಅಪೋಸಿಷನ್ ಪಾರ್ಟಿ, ಇವ್ರು ಏನಾಗ್ತಾರೆ? ಲೆಜಿಸ್ಲೇಚರ್ ಆಗ್ತಾರೆ. ಇವ್ರು ಏನಾಗ್ತಾರೆ? ಜುಡಿಷಿಯರಿ. ಸೊ ನೋಡ್ರಿ, 3 ಅಂಗಗಳು ಬಂತಲ್ಲ. ಸೊ ಈ 3 ಜನ ಸೇರಿ ಏನ್ ಮಾಡ್ಬೇಕು? ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ಬೇಕು ಅಂತ 2023ರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು. ಭಾರತ ಸರ್ಕಾರ ಒಂದು ಕಾಯ್ದೆ ಮಾಡ್ತು. ಯಾವ ಕಾಯ್ದೆ ಮಾಡ್ತು ಅಂತ ಅಂದ್ರೆ, ಇಲ್ಲಿದೆ ನೋಡಿ. ದ ಚೀಫ್ ಎಲೆಕ್ಷನ್ ಕಮಿಷನರ್ ಅಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್ ಕಂಡೀಷನ್ಸ್ ಸರ್ವಿಸ್ ಅಂಡ್ ಟರ್ಮ್ ಆಫ್ ಆಫೀಸ್ ಆಕ್ಟ್ 2023. 2023ರಲ್ಲಿ ಕಾಯ್ದೆನ ಮಾಡಿ ಏನ್ ಮಾಡ್ತು ಅಂದ್ರೆ, ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಈ ಚೀಫ್ ಎಲೆಕ್ಷನ್ ಕಮಿಷನರ್ ಅಂಡ್ ಎಲೆಕ್ಷನ್ ಕಮಿಷನರ್ಸ್ ಉಳಿದಿರೋರನ್ನ ನೇಮಕ ಮಾಡೋಕೆ ನಾವು ಹೇಗ್ ಮಾಡ್ತೀವಿ ಅಂತ ರೂಲ್ಸ್ ಮಾಡ್ತು. ಹೇಗ್ ಮಾಡ್ತು ನೋಡ್ರಿ ರೂಲ್ಸ್. PM ಇರ್ತಾರೆ, ಮತ್ತೊಬ್ರು LOP ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬೇಡ, ಕ್ಯಾಬಿನೆಟ್ ಮಿನಿಸ್ಟರ್. ಈ 3 ಜನ ಸೇರಿ ಆಯ್ಕೆ ಮಾಡ್ತಾರೆ. ಹೇಗೆ ಆಯ್ಕೆ ಮಾಡ್ತಾರೆ? ಇದು ಸೆಲೆಕ್ಷನ್ ಕಮಿಷನ್ ಇದು. ಇವ್ರ ಕೆಳಗಡೆ ಒಂದು ಸರ್ಚ್ ಕಮಿಟಿ ಮಾಡ್ತಾರೆ. ಸರ್ಚ್ ಕಮಿಟಿ ಏನ್ ಮಾಡುತ್ತಂದ್ರೆ, 5 ಜನರ ಹೆಸರು ಲಿಸ್ಟ್ ಅನ್ನ ಇವ್ರಿಗೆ ಕಳಿಸುತ್ತೆ, 3 ಜನರಿಗೆ. ಈ 3 ಜನ ಅದಕ್ಕೆ ಏನ್ ಮಾಡೋದು? ಕೂತ್ಕೊಂಡು ಸಭೆ ಮಾಡೋದು. 3 ಜನರಲ್ಲಿ 2:1 ಅಂದ್ರೆ ಬಹುಮತ ಯಾವ ಕಡೆ ಬರುತ್ತಲ್ಲ ಅವ್ರನ್ನ ಆಯ್ಕೆ ಮಾಡೋದು. ಈ 5 ಜನರು, ಇವ್ರಿಗೆ ಈ 3 ಜನರಿಗೆ, ಈ 5 ಜನ ಬೇಡ ಅಂದ್ರೆ ಬಿಟ್ಟು ಬಿಡಬಹುದು, ಅವ್ರು ಏನು ತಪ್ಪಿಲ್ಲ ಅಂತ ಹೇಳಿದ್ರು. ಸರಿ, ಇಲ್ಲಿ ಬಹುಮತ ಯಾರಿಗೆ ಬರುತ್ತಲ್ಲ ಅವ್ರು ಏನಾಗ್ತಾರೆ? ಚೀಫ್ ಎಲೆಕ್ಷನ್ ಕಮಿಷನರ್. ಯಾರಿಗೆ ಬಹುಮತ ಬರುತ್ತಲ್ಲ ಅವ್ರು ಏನಾಗ್ತಾರೆ? ಎಲೆಕ್ಷನ್ ಕಮಿಷನರ್. ಆ ತರ. ಸರಿ, ಇವ್ರು ಏನ್ ಮಾಡ್ತಾರೆ? ಯಾರಿಗೆ ಕಳಿಸ್ತಾರೆ ಲಿಸ್ಟ್ ಅನ್ನ? ಪ್ರೆಸಿಡೆಂಟ್.
ಪ್ರೆಸಿಡೆಂಟ್ ಅವ್ರು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಈ ತರ ಹೇಳಿದ್ರು. ಈಗ ನೀವ್ ಹೇಳ್ರಿ, ಇದು ಕೇಸ್ ನಂಬರ್ 1 ಮೇಲೆ ಹೇಳಿದ್ನಲ್ಲ ನಾನು, ಇದು ಕೇಸ್ ನಂಬರ್ 1, ಇದು ಕೇಸ್ ನಂಬರ್ 2. ನೀವು ಥಿಂಕ್ ಮಾಡ್ರಿ, ಎರಡು ಕಡೆಯಲ್ಲಿ ಯಾವ ಕೇಸ್ನಲ್ಲಿ ಪ್ರಾಮಾಣಿಕವಾದಂತಹ ಚುನಾವಣಾ ಆಯುಕ್ತರ ನೇಮಕ ಆಗುತ್ತೆ? ಸುಪ್ರೀಂ ಕೋರ್ಟ್ ಜಸ್ಟಿಸ್ ಪ್ಲಸ್ LOP ಪ್ಲಸ್ PM ಇದ್ದಾಗ ಆಗುತ್ತೋ, ಇನ್ PM LOP ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾಗ ಆಗುತ್ತೆ? ಕೇಸ್ ನಂಬರ್ 1 ಅಲ್ಲೇ ಅಲ್ವಾ? ಯಾಕೆ? PM ಅವರ ಆಲೋಚನೆಗಳೇ ಬೇರೆ ಇರುತ್ತೆ, LOP ಅವರ ಆಲೋಚನೆಗಳು ಬೇರೆನೇ ಇರುತ್ತೆ, ಜಡ್ಜ್ ಅವರ ಆಲೋಚನೆಗಳೇ ಬೇರೆ. ಬಟ್ ಎರಡನೇ ಕೇಸಲ್ಲಿ ಬನ್ರಿ, PM ಯಾರು? ಎಕ್ಸಿಕ್ಯೂಟಿವ್. LOP ಯಾರು? ಲೆಜಿಸ್ಲೇಚರ್. ಕ್ಯಾಬಿನೆಟ್ ಮಿನಿಸ್ಟರ್ ಯಾರು? ಎಕ್ಸಿಕ್ಯೂಟಿವ್. ಕ್ಯಾಬಿನೆಟ್ ಮಿನಿಸ್ಟರ್ ಯಾರ ಅಂಡರಲ್ಲಿ ಕೆಲಸ ಮಾಡ್ತಾರೆ? ಸೊ ಇವರ ಇಬ್ರು ಹಿತಾಸಕ್ತಿಗಳ ಸಾಮಾನ್ಯವಾಗಿ ಏನಿರಬಹುದು? ಸೇಮ್ ಇರುತ್ತಲ್ಲ. ಸೊ ನಮಗೆ ಎಷ್ಟು ಬೇಕು ಬಹುಮತ? 2:1. LOP ಬಾಯಿ ಬರ್ಕೊಂಡ್ರು ಕೂಡ ಅವ್ರ ಮಾತಾಡೋ ಕೇಳು, ಹೌದಲ್ಲ? ಸೊ ಈ ತರ ಮಾಡಿದೆ. ಈಗ 2023 ಭಾರತ ಸರ್ಕಾರ ಇದನ್ನ ಮಾಡ. ಈಗೇನಿದಾರಲ್ಲ ಜ್ಞಾನೇಶ್ ಕುಮಾರ್ ಅವರು, ಅವ್ರ ಆಯ್ಕೆ ಆದದ್ದು ಹೀಗೇನೆ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ನೀವೇನ್ ಮಾಡ್ತಾ ಇದೀರಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೀರಿ, ಇದು ತಪ್ಪಾಗತ್ತೆ ಅಂತ ಹೇಳ್ತಾ ಇದೆ. ಹೀಗಲ್ಲ, ಇದು ಆಕ್ಚುಲಿ 3 ಅಂಕಗಳಿರ್ಬೇಕು ಅವ್ರನ್ನ ಮಾಡುವಾಗ, ನೀವ್ ಹೀಗೆ ಯಾಕೆ ಮಾಡ್ತಾ ಇದೀರಿ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಓಕೆ, ಸೊ ಏನಾಗ್ತಾ ಇದೆ, ಮೆಜಾರಿಟಿ ರೂಲಿಂಗ್ ಪಾರ್ಟಿ ಅವ್ರದ ಮೆಜಾರಿಟಿ ಇರೋದ್ರಿಂದ ನಮ್ಗೆ ಯಾರು ಬೇಕು ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇವ್ರು ಹೇಗೆ ಕೇಳ್ತಾರೆ ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ ಚುನಾವಣೆಗಳನ್ನ. ಸೊ ಚುನಾವಣಾ ಪಾರದರ್ಶಕತೆಗೆ ಹಾನಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಈ ಆರ್ಟಿಕಲ್ ತುಂಬಾ ಚೆನ್ನಾಗಿರೋ ಪಾಯಿಂಟ್ಸ್ ಇವೆ, ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಮೊದಲೇದು ಪಿಟಿಷನರ್ಸ್ ಆರ್ಗ್ಯೂಡ್ ದಟ್, ಈಗ ಕೇಸ್ ಹಾಕಿದ್ದಾರೆ ಇದ್ರ ವಿರುದ್ಧ. 2023 ಭಾರತ ಸರ್ಕಾರ ಏನ್ ಆಯ್ಕೆ ಮಾಡ್ತಲ್ಲ, ಈ ಒಂದು ಕಾಯ್ದೆನ ತಗೊಂಡ್ಬಂತು, ಇದ್ರ ವಿರುದ್ಧ ಕೇಸ್ ಹಾಕಿ ಚರ್ಚೆ ನಡೆದಿದೆ. ಆಮೇಲೆ ಇನ್ನೂ ಒಂದು ಹೇಳ್ಬೇಕು ನಾನು ನಿಮಗೆ, ಭಾರತ ಸರ್ಕಾರ ಇನ್ನೂ ಒಂದು ರೂಲ್ಸ್ ಮಾಡಿದೆ. ಏನ್ ಮಾಡಿದೆ ಅಂತ ಅಂದ್ರೆ, ಈಗ ಏನ್ ಚುನಾವಣಾ ಆಯುಕ್ತರಿದಾರಲ್ಲ, ಚೀಫ್ ಎಲೆಕ್ಷನ್ ಕಮಿಷನರ್, ಇವ್ರು ಏನೇ ಮಾಡಿದ್ರು, ಇವ್ರು ಏನ್ ಬೇಕಾದ್ ಮಾಡಿದ್ರು, ಇವ್ರು ಇಲ್ಲಿಂದ ರಿಟೈರ್ಡ್ ಆಗಿ ಹೋಗ್ತಾರಲ್ಲ ಮುಂದೆ, ಅವಾಗ ಇವ್ರ ಮೇಲೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳೋ ಹಾಗಿಲ್ಲ ಅನ್ನುವಂತ ಆಕ್ಟ್ ಅನ್ನು ಕೂಡ ತಂದಿದೆ ಭಾರತ ಸರ್ಕಾರ. ಅಂದ್ರೆ ಇವತ್ತು ಇವ್ರು ತಪ್ಪು ಮಾಡಿದ್ರೆ ಅನ್ಕೊಡ್ರಿ, ಚುನಾವಣೆಗಳನ್ನ ಫ್ರಾಡ್ ಮಾಡಿದ್ರು, ಮುಂದೆ ಬರುವಂತ ಸರ್ಕಾರಗಳು ಏನ್ ಮಾಡೋ ಹಾಗಿಲ್ಲ, ಇವ್ರ ಮೇಲೆ ಕ್ರಮಗಳನ್ನ ಕೈಗೊಳ್ಳೋ ಹಾಗಿಲ್ಲ. ಇಂಥ ಆಕ್ಟ್ ಅನ್ನ ಮಾಡಿದ್ದಾರೆ. ಥಿಂಕ್ ಮಾಡ್ರಿ, ಇದ್ರ ಉದ್ದೇಶ ಏನು? ನೀನ್ ಏನ್ ಬೇಕಾದ್ ಮಾಡಪ್ಪ, ನಿನ್ಗೆ ಯಾರೇನು ಮಾಡಲ್ಲ, ನಾವ್ ಹೇಳ್ದಾಗ ಕೇಳ್ಕೊಂಡು ಹೋಗು. ಅದೇ ತರ ಆಯ್ತಲ್ಲ ಮತ್ತೆ. ಸೊ ಈ ತರ ಆಗಿದೆ ಇದು ಪರಿಸ್ಥಿತಿ. ನೋಡೋಣ ಏನಾಗುತ್ತೆ. ಅದನ್ನ ರೆಟ್ರೋಸ್ಪೆಕ್ಟಿವ್, ಈಗ ಮುಂದೆ ಏನ್ ಹೇಳಿದಾರೆ ಅಂದ್ರೆ ವಿರೋಧ ಪಕ್ಷದ ನಾಯಕರು ಚುನಾವಣಾ ಆಯುಕ್ತರಿಗೆ, ನೋಡಿ ಚುನಾವಣಾ ಆಯುಕ್ತರೆ, ಮುಂದೆ ನಮ್ದು ಸರ್ಕಾರ ಬರುತ್ತೆ, ಅವಾಗ ನಾವು ಒಂದು ಪದ ಹೇಳ್ತೀನಿ ನಾನು ನಿಮಗೆ, ನಾವು ರೆಟ್ರೋಸ್ಪೆಕ್ಟಿವ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಆ ಕಾಯ್ದೆನ ರೆಟ್ರೋಸ್ಪೆಕ್ಟಿವ್ಲಿ ಚೇಂಜ್ ಮಾಡ್ತೀವಿ. ಅಂದ್ರೆ 2023ಗೆ ವಾಪಸ್ ಹೋಗ್ತೀವಿ ನಾವು, ಆ ಕಾಯ್ದೆನ ಚೇಂಜ್ ಮಾಡಿ, ಅವಾಗ್ಲಿಂದ ಏನೇನ್ ಮಿಸ್ಟೇಕ್ ಆಗಿವೆಲ್ಲ ಎಲ್ಲ ತನಿಖೆ ಮಾಡಿ, ನಿಮ್ಮನ್ನ ನಾವು ತಪ್ಪು ಮಾಡಿದ್ರೆ ಕಂಡು ಹಿಡಿದು ನಿಮಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಪದ ನೆನ್ಪಿಟ್ಕೊಳ್ಬೇಕು ನೀವು. ರೆಟ್ರೋಸ್ಪೆಕ್ಟಿವ್ಲಿ ಅಂದ್ರೆ ಹಿಂದಿನಿಂದ ಕಾಯ್ದೆಗಳನ್ನ, ಎಲ್ಲಾ ಕಾಯ್ದೆಗಳನ್ನ ಹಿಂದಿನಿಂದ ಅಪ್ಲೈ ಮಾಡೋಕ್ ಬರಲ್ಲ, ನೆನ್ಪಿಟ್ಕೊಡ್ರಿ. ಇನ್ಕಮ್ ಟ್ಯಾಕ್ಸ್ ಅನ್ನ ರೆಟ್ರೋಸ್ಪೆಕ್ಟಿವ್ಲಿ ಹಾಕೋಕ್ ಬರಲ್ಲ, ಗೊತ್ತಿರ್ಲಿ, ಈ ತರ ಇರುತ್ತೆ. ಆ ಪದ ಹೇಳೋಕೆ ನಾನು ಹೇಳಿದೆ ನಿಮಗದನ್ನ. ಸರಿ, ಅನೂಪ್ ಬರನ್ವಾಲ್ ಜಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಅಂತ ಅಂದ್ರೆ, 3 ಜನ ಇರಬೇಕು, PM, LOP ಮತ್ತು CJI. ಬಟ್ ಈಗ ಏನಾಗಿದೆ, ಆತರ ಮಾಡಿಲ್ಲ. 2023 ಕಾಯ್ದೆಯಲ್ಲಿ ಭಾರತ ಸರ್ಕಾರ ಏನ್ ಮಾಡ್ತು ಅಂತ ಅಂದ್ರೆ, PM, ಕ್ಯಾಬಿನೆಟ್ ಮಿನಿಸ್ಟರ್ ಮತ್ತು LOP ಇರಬೇಕು ಅಂತ ಹೇಳ್ತು. ಸೊ ಇದು ರೂಲಿಂಗ್ ಪಾರ್ಟಿ ಕಡೆ ಆಗ್ತಾ ಇದೆ. ಓಕೆ, ದ ಸೆಲೆಕ್ಷನ್ ಕಮಿಟಿ ಹ್ಯಾಸ್ ದ ಸ್ಟ್ಯಾಚ್ಯುಟರಿ ಪವರ್ ಟು ಇಗ್ನೋರ್ ದ ಸರ್ಚ್ ಕಮಿಟೀಸ್ 5 ನೇಮ್ಸ್ ಶಾರ್ಟ್ ಲಿಸ್ಟೆಡ್ ಎಂಟೈರ್ಲಿ. ಅದು ಹೇಳಿದೆ, ಒಂದು ಸರ್ಚ್ ಕಮಿಟಿ ಮಾಡ್ತಾರೆ, 5 ಜನರ ಹೆಸರನ್ನ ಕಳಿಸಬಹುದು ಅವರು, ಆ 5 ಜನರನ್ನು ಕೂಡ ರಿಜೆಕ್ಟ್ ಮಾಡಬಹುದು ಆ ಸೆಲೆಕ್ಷನ್ ಕಮಿಟಿ ಅವರು. ಸರಿ, ಹಾಗಾದ್ರೆ ನಾವು ಮೊದಲು ಚುನಾವಣಾ ಆಯೋಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಎಸ್, ಕರೆಕ್ಟ್ ಆನಂದ್ ಅವರು. ಚುನಾವಣಾ ಆಯೋಗದ ಬಗ್ಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ದ ಪವರ್ಸ್ ಆಫ್ ಸೂಪರಿಂಟೆಂಡೆನ್ಸ್ ಅಂಡ್ ಡೈರೆಕ್ಷನ್ ಅಂಡ್ ಕಂಟ್ರೋಲ್. ಚುನಾವಣಾ ಆಯೋಗಕ್ಕೆ ಪವರ್ಗಳು ಎಲ್ಲಿಂದ ಸಿಗುತ್ತೆ? ಆರ್ಟಿಕಲ್ 324 ನಿಂದ ಸಿಗುತ್ತೆ. ಸಂವಿಧಾನದ ಆರ್ಟಿಕಲ್ 324 ಅಲ್ಲಿ ಚುನಾವಣೆಯ ಸೋಲ್ ಅಥಾರಿಟಿ, ಕಂಪ್ಲೀಟ್ ಪವರ್ ಯಾರ ಬಳಿ ಇರುತ್ತೆ ಅಂತ ಅಂದ್ರೆ ಚುನಾವಣಾ ಆಯೋಗದ ಬಳಿ ಇರುತ್ತೆ. ಸೂಪರಿಂಟೆಂಡೆನ್ಸ್ ವರಿಷ್ಠ ಇದನ್ನ SP ಅಂತ ಅಂದ್ರೆ ಏನು? ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಕರೀತಾರೆ. ಪೊಲೀಸರ ಸೂಪರಿಂಟೆಂಡೆನ್ಸ್ ವರಿಷ್ಠ ಅಂದ್ರೆ ಫೈನಲ್, ನೆನ್ಪಿಟ್ಕೊಡ್ರಿ, ಅದೇ ಫೈನಲ್. ಡೈರೆಕ್ಷನ್, ಚುನಾವಣೆ ನಡೆಸೋದೇನು ಅಂತ ನಿರ್ದೇಶನ ಕೊಡುವಂತ ಅಧಿಕಾರ, ಮತ್ತು ಕಂಟ್ರೋಲ್, 3 ಪವರ್ ಯಾರ ಬಳಿ ಇದೆ? ಚುನಾವಣಾ ಆಯೋಗದ ಬಳಿ. ಆಫ್ ಎಲೆಕ್ಷನ್ಸ್ ಟು ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ಸ್, ನೆನ್ಪಿಟ್ಕೊಡ್ರಿ. ಪಾರ್ಲಿಮೆಂಟ್ಗೆ ನಡೆಯುವಂತ ಚುನಾವಣೆಗಳು ಮತ್ತು ಸ್ಟೇಟ್ ಲೆಜಿಸ್ಲೇಚರ್ಗೆ ನಡೆಯುವಂತ ಚುನಾವಣೆಗಳ ಸಂಪೂರ್ಣ ಅಧಿಕಾರ ಚುನಾವಣಾ ಆಯೋಗದ ಬಳಿ ಇರುತ್ತೆ. ಇದನ್ನ ಆರ್ಟಿಕಲ್ 324 ಹೇಳುತ್ತೆ. ಸರಿ, ಹಾಗಾದ್ರೆ ಇಲ್ಲಿ ಏನಿರುತ್ತೆ? ಆರ್ಟಿಕಲ್ 324
ಅದರಲ್ಲಿ ಸಬ್ ಕ್ಲಾಸ್ ಟೂ ಏನ್ ಹೇಳುತ್ತಂದ್ರೆ ECI shall consist of chief election commissioner and such number of other election commissioners as parliament may fix. ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರಂತೆ ಪ್ಲಸ್ ಎಕ್ಸ್ ನಂಬರ್ ಅಂದ್ರೆ ಪಾರ್ಲಿಮೆಂಟ್ ಎಷ್ಟು ಫಿಕ್ಸ್ ಮಾಡುತ್ತಲ್ಲ ಅಷ್ಟು ಜನ ಉಪ ಚುನಾವಣಾ ಆಯುಕ್ತರು ಇರ್ತಾರೆ. It specifies that their appointment by president shall be subjected to the provisions of any law made in that behalf of the parliament. ಮತ್ ನೋಡ್ರಿ ಈಗ ಭಾರತ ಸರ್ಕಾರ ಈ ಕಾಯ್ದೆನ ಮಾಡ್ತು. ಏನ್ ಮಾಡ್ತು ಅಂತ ಹೇಳಿದ್ರೆ ನಾನು ನಿಮಗೆ 2023 ಚುನಾವಣಾ ಆಯುಕ್ತರನ್ನು ನೇಮಕ ಮಾಡೋಕೆ ಪ್ರಧಾನಮಂತ್ರಿ LOP ಪ್ಲಸ್ ಕ್ಯಾಬಿನೆಟ್ ಮಿನಿಸ್ಟರ್ ಇರಬೇಕು ಅನ್ನೋ ಒಂದು ಕಮಿಟಿಯನ್ನ ಮಾಡ್ತು. ಆಕ್ಟ್ ಅನ್ನ ಪಾಸ್ ಮಾಡಿದೆ ಪಾರ್ಲಿಮೆಂಟ್ ಅಲ್ಲಿ. ಆರ್ಟಿಕಲ್ 324 ಏನ್ ಹೇಳ್ತಾ ಇದೆ, ಪಾರ್ಲಿಮೆಂಟ್ ನಲ್ಲಿ ಯಾವ ಪಾಸ್ ಕಾಯ್ದೆನ ಮಾಡ್ತಾರಲ್ಲ ಅದ್ರ ಪ್ರಕಾರ ಆಗ್ಲಿ. ಅಂದ್ರೆ ಇವ್ರು ಮಾಡಿರೋದು ಕೂಡ ಕಾನೂನು ಪ್ರಕಾರ ತಪ್ಪಿಲ್ಲ. ಕಾನೂನಲ್ಲಿ ಏನ್ ಹೇಳಿದಾರೆ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಏನ್ ಹೇಳುತ್ತೆ ಅದೇ ಫೈನಲ್ ಪಾರ್ಲಿಮೆಂಟ್. ಸೊ ಆ ತರ ಮಾಡ್ಕೊಂಡಿದ್ದಾರೆ ಇವರು. ಸುಪ್ರೀಂ ಕೋರ್ಟ್ ಏನ್ ಕೇಳ್ತಾ ಇದೆ, ನೀವು ಅಷ್ಟೇ ಆದ್ರೆ ಅದು ಹೇಗಾಗುತ್ತೆ, ಪ್ರಾಮಾಣಿಕತೆ ಇರಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ಸರ್ಕಾರ ಏನ್ ಹೇಳ್ತಾ ಇದೆ, ಅದಕ್ಕೆ ಇವರು ನಮ್ಮ ಸಾಲಿಸಿಟರ್ ಜನರಲ್ ಅಂತ ಬರ್ತಾರೆ. ಓಕೆ, ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಅಂದ್ರೆ ಸರ್ಕಾರಿ ವಕೀಲರು. ಅವ್ರು ಏನ್ ಹೇಳಿದಾರೆ ಅಂದ್ರೆ, ಇಲ್ಲ ದೇಶದ ಜನ ಎಲ್ಲ ಪ್ರಧಾನಮಂತ್ರಿ ಅವ್ರ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಪ್ರಧಾನಮಂತ್ರಿ ಅವರು ಕೆಟ್ಟದ್ ಮಾಡಲ್ಲ, ಹಾಗಾಗಿ ನೀವು ಅವರನ್ನೇ ಕ್ವಶನ್ ಮಾಡಿದಾಗ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅವರು ಸುಪ್ರೀಂ ಕೋರ್ಟ್ಗೆ. ಅದು ಚರ್ಚೆ ನಡೀತಾ ಇದೆ ಅಲ್ಲಿ, ನೋಡೋಣ ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್. ನೆಕ್ಸ್ಟ್, ಇಂಡಿಪೆಂಡೆನ್ಸ್ ಆಫ್ ಪ್ರೊಟೆಕ್ಷನ್ ಫ್ರಮ್ ರಿಮೂವಲ್. ಆರ್ಟಿಕಲ್ 324 ಏನ್ ಹೇಳುತ್ತೆ ನೋಡ್ರಿ. The guarantee is that the conditions of the service of the election commissioner cannot be varied to their disadvantage of the after appointment. ಚೀಫ್ ಎಲೆಕ್ಷನ್ ಕಮಿಷನರ್ ಏನ್ ಅಪಾಯಿಂಟ್ ಆಗ್ತಾರಲ್ಲ, ಅಪಾಯಿಂಟ್ ಆದ್ಮೇಲೆ ಅವ್ರ ಸರ್ವಿಸ್ ಪವರ್ಗಳನ್ನ ಕರ್ಟೇಲ್ ಮಾಡೋ ಹಾಗಿಲ್ಲ, ಸಂಬಳ ಎಲ್ಲ ಕಡಿಮೆ ಮಾಡೋ ಹಾಗಿಲ್ಲ, ಅದು ಕಂಟಿನ್ಯೂ ಆಗ್ಬೇಕು ಫಿಕ್ಸ್ ಆಗಿ. ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ CEC. ಇವ್ರನ್ನ ಯಾವ ತರ ರಿಮೂವ್ ಮಾಡಬೇಕು ಅಂತ ಅಂದ್ರೆ, ಲೈಕ್ ಮ್ಯಾನರ್ ಅಂಡ್ ಆನ್ ದ ಲೈಕ್ ಗ್ರೌಂಡ್ಸ್ ಆಸ್ ಎ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರನ್ನ ಹೇಗೆ ರಿಮೂವ್ ಮಾಡ್ತಾರಲ್ಲ ಆ ತರನೇ ರಿಮೂವ್ ಮಾಡಬೇಕು. ಪ್ರೊಸೀಜರ್ ತುಂಬಾ ಕಾಂಪ್ಲಿಕೇಟೆಡ್ ಇದೆ ಅದು. ಇನ್ ಕಾಂಟ್ರಾಸ್ಟ್, ಅದರ ವಿರುದ್ಧವಾಗಿ ನೋಡೋದಾದ್ರೆ, ಅದರ್ ECs, ಇನ್ನುಳಿದವರು ಇರ್ತಾರಲ್ಲ ಎಲೆಕ್ಷನ್ ಕಮಿಷನರ್ ಅವರಿಗೆ, ಅವ್ರಿಗೆ ಇಷ್ಟು ಪವರ್ಸ್ ಇರಲ್ಲ. ದೇ ಕ್ಯಾನ್ ಬಿ ರಿಮೂವ್ಡ್ ಓಕೆ ಫ್ರಮ್ ಆಫೀಸ್ ಸಿಂಪ್ಲಿ ಅಪಾನ್ ದ ರೆಕಮೆಂಡೇಶನ್ ಆಫ್ ದ CEC. ಹೇಳಿದ್ನ ನಾನು ಬಿಗಿನಿಂಗ್ ಅಲ್ಲಿ, CEC ಅವ್ರು ಹೇಳಿದ ತಕ್ಷಣ ಇವರು ರಾಷ್ಟ್ರಪತಿ ಅವರು ಅವ್ರನ್ನ ತೆಗಿಬಹುದು. ಇನ್ನು ಆರ್ಟಿಕಲ್ 326 ಏನ್ ಹೇಳುತ್ತೆ, ಇಟ್ ಗ್ಯಾರಂಟೀಸ್ ಎಲೆಕ್ಷನ್ ಟು ದ ಲೋಕಸಭಾ ಅಂಡ್ ಸ್ಟೇಟ್ ಅಸೆಂಬ್ಲೀಸ್ ಆನ್ ದ ಬೇಸಿಸ್ ಆಫ್ ದ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಓಕೆ, ಸಾರ್ವತ್ರಿಕ ಮತದಾನದ ಮುಖಾಂತರ ಭಾರತದಲ್ಲಿ ಚುನಾವಣೆಗಳು ನಡೀಬೇಕು ಅಂತ ಆರ್ಟಿಕಲ್ 327 ಹೇಳುತ್ತೆ. ಆರ್ಟಿಕಲ್ 326 ಹೇಳುತ್ತೆ. 327, 28 ಬಗ್ಗೆ ನೋಡೋದಾದ್ರೆ, ಇಟ್ ಎಂಪವರ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ರೆಸ್ಪೆಕ್ಟಿವ್ಲಿ ಟು ಮೇಕ್ ಲಾಸ್ ರಿಗಾರ್ಡಿಂಗ್ ಆಲ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಎಲೆಕ್ಷನ್ಸ್. ಎಲೆಕ್ಷನ್ ಗಳ ಮೇಲೆ ಕಾನೂನು ಯಾರು ಮಾಡ್ತಾರೆ, ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಗಳು ಮಾಡೋಕೆ ಅದಕ್ಕೆ ಪವರವನ್ನು ಕೊಡಲಾಗಿದೆ. ಓಕೆ, ನೆಕ್ಸ್ಟ್ Article 329 places a bar on the interference by the courts in electoral matters. ನೋಡಿ, ಚುನಾವಣಾ ವಿಚಾರಗಳು ಬಂದ್ರೆ ಕೋರ್ಟ್ಗಳು ಇದರಲ್ಲಿ ಭಾಗವಹಿಸಬಾರದು ಅಂತ ಆರ್ಟಿಕಲ್ 329 ಹೇಳುತ್ತೆ. ಮ್ಯಾಂಡೇಟಿಂಗ್ ದಟ್ ಎಲೆಕ್ಷನ್ಸ್ ಕ್ಯಾನ್ ಓನ್ಲಿ ಬಿ ಚಾಲೆಂಜ್ಡ್ ಥ್ರೂ ಆನ್ ಎಲೆಕ್ಷನ್ ಪಿಟಿಷನ್. ಎಲೆಕ್ಷನ್ ಪಿಟಿಷನ್ ಹಾಕಿ ಏನ್ ಮಾಡ್ಬೇಕು, ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬೇಕು. ಕೋರ್ಟ್ಗಳು ಡೈರೆಕ್ಟ್ ಬಂದು ಭಾಗವಹಿಸೋ ಹಾಗಿಲ್ಲ ಚುನಾವಣೆ ವಿಚಾರದಲ್ಲಿ ಅಂತ ಹೇಳುತ್ತೆ. ನೋಡ್ರಿ, ಸಂವಿಧಾನ ತುಂಬಾ ಚೆನ್ನಾಗಿದೆ. ಸರಿ, ಹಾಗಾದ್ರೆ ಎವಲ್ಯೂಷನ್ ಯಾವ ತರ ಆಗ್ತಾ ಬಂದಿದೆ ಇದು ಚುನಾವಣಾ ಆಯೋಗ ಭಾರತದಲ್ಲಿ ಅಂತ ಅಂದ್ರೆ, ಬಿಫೋರ್ 1991 ನೋ ಸ್ಪೆಸಿಫಿಕ್ ಲಾ ವಾಸ್ ಎನಾಕ್ಟೆಡ್ ಬೈ ಪಾರ್ಲಿಮೆಂಟ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಯಾವುದೇ ರೀತಿಯ ಸ್ಪೆಸಿಫಿಕ್ ಲಾ ಇರಲಿಲ್ಲ. ಮೊದಲು ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ, ಅಪಾಯಿಂಟ್ಮೆಂಟ್ ವೇರ್ ಮೇಡ್ ಬೈ ಪ್ರೆಸಿಡೆಂಟ್ ಆನ್ ಏಡ್ ಅಂಡ್ ಅಡ್ವೈಸ್ ಆಫ್ ದ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮಂತ್ರಿ ಮಂಡಲ ಇರುತ್ತಲ್ಲ, ಅವರೇ ಸಲಹೆ ಕೊಡ್ತಾ ಇದ್ರು. 1991ಕ್ಕಿಂತ ಮುಂಚೆ ಮಂತ್ರಿ ಮಂಡಲ ಸಲಹೆ ಕೊಟ್ಟವ್ರನ್ನ ಏನ್ ಮಾಡ್ಲಾಗ್ತಾ ಇತ್ತು, ಚುನಾವಣಾ ಆಯುಕ್ತರನ್ನಾಗಿ ಮಾಡ್ಬಿಡ್ತಾ ಇದ್ರು. ಆಮೇಲೆ ಮುಂದೆ ಏನಾಗುತ್ತೆ ನೋಡ್ರಿ, ಎಲೆಕ್ಷನ್ ಕಮಿಷನ್ ಕಂಡೀಷನ್ಸ್ ಅಂಡ್ ಸರ್ವಿಸ್ ಆಫ್ ಎಲೆಕ್ಷನ್ ಕಮಿಷನರ್ಸ್ ಅಂಡ್ ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ಆಕ್ಟ್ ಅಂತ ಒಂದು ಆಕ್ಟ್ ಪಾಸ್ ಮಾಡಲಾಗುತ್ತೆ. ಫಸ್ಟ್ ಟೈಮ್ ಇದು ಚುನಾವಣಾ ಇದು ಆಯೋಗಕ್ಕೆ ಸಂಬಂಧಪಟ್ಟಂತ ಫಸ್ಟ್ ಆಕ್ಟ್. ಇದರಲ್ಲಿ ಅವ್ರ ಸ್ಯಾಲರಿಗಳು ಏನಿರಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿರಬೇಕು ಅಂತ ಹೇಳ್ತು. ಇಟ್ ಡಿಡ್ ನಾಟ್ ಡಿಫೈನ್ ಅ ಡಿಸ್ಟಿಂಕ್ಟ್ ಸೆಲೆಕ್ಷನ್ ಪ್ರೊಸೀಜರ್. ಇಲ್ಲೂ ಕೂಡ ಅವ್ರನ್ನ ಯಾವ ತರ ಸೆಲೆಕ್ಷನ್ ಮಾಡಬೇಕು ಅಂತ ಯಾವುದೇ ರೂಲ್ಸ್ ಇರಲಿಲ್ಲ. ಬಟ್ ಆ ಟೈಮಲ್ಲಿ ಒಳ್ಳೆ ಚುನಾವಣಾ ಆಯುಕ್ತರು ಇದ್ರು. ಒಬ್ರು ತುಂಬಾ ಫೇಮಸ್ ಚುನಾವಣಾ ಆಯುಕ್ತರು ಇದ್ರು, ಟಿ ಶೇಷನ್ ಅಂತ ಹೇಳಿ. ಟಿ ಶೇಷನ್ ಇವ್ರು ಯಾರ ಮಾತು ಕೇಳ್ತಿರ್ಲಿಲ್ಲ. ಓಕೆ, 1994-95 ಟೈಮಲ್ಲಿ ಇದ್ರು. ಇವತ್ತು ಚುನಾವಣಾ ಕಾರ್ಡ್ ಇರುತ್ತೆ ಗೊತ್ತಾ ನಮ್ಮದು, ಚುನಾವಣಾ ID, ಅದನ್ನ ಎಪಿಕ್ ಕಾರ್ಡ್ ಅಂತಾರೆ ನೋಡ್ರಿ, ವೋಟರ್ ID. ಅದನ್ನ ತಂದಿರೋರು ಇವರೇ. ತುಂಬಾ ಪ್ರಾಮಾಣಿಕವಾಗಿ ಚುನಾವಣೆಗಳನ್ನ ಕಂಡಕ್ಟ್ ಮಾಡಿದ್ರು. ಅವಾಗ ಮೊದಲು ಹೇಳ್ತೀನಿ ನಿಮಗೆ, ಮೊದಲು ಹಿರಿಯ IAS IPS ಅಧಿಕಾರಿಗಳು ಹೇಗಿದ್ರು ಅಂದ್ರೆ, ಅವ್ರು ಸರ್ಕಾರವನ್ನ ಹೆದರ್ತಿರ್ಲಿಲ್ಲ. ಸರ್ಕಾರಕ್ಕೆ ತಮ್ಮ ಪಾಡಿಗೆ ತಾವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು.
ಯಾಕೆ ಹೇಳ್ರಿ? ಅವ್ರನ್ನ ರಿಮೂವ್ ಮಾಡೋದು ಅಷ್ಟು ಈಸಿ ಇಲ್ಲ. ತುಂಬಾ ಕಷ್ಟ ಇದೆ ಅವ್ರನ್ನ ರಿಮೂವ್ ಮಾಡ್ಬೇಕಂದ್ರೆ. ಬಟ್ ಈಗಿನವ್ರು ಆ ತರ ಇಲ್ಲ ಮ್ಯಾಕ್ಸಿಮಮ್. ಅವಾಗ ಅವಾಗ ಪ್ರಾಮಾಣಿಕರ ಸಂಖ್ಯೆ ಜಾಸ್ತಿ ಇತ್ತು ದೇಶದಲ್ಲಿ. ಇನ್ನು ಅನೂಪ್ ಬರ್ನ್ವಾಲ್ ಅವರು ಸುಪ್ರೀಂ ಕೋರ್ಟ್ ಹಾಕ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ. ಏನಂತ ಅಂದ್ರೆ ಚುನಾವಣಾ ಆಯೋಗದವರನ್ನ ಇವರ ಆಯ್ಕೆಯನ್ನ ಕೇವಲ ಎಕ್ಸಿಕ್ಯೂಟಿವ್ ಬಿಡಬೇಡ್ರಿ, ಅಂದ್ರೆ ಎಕ್ಸಿಕ್ಯೂಟಿವ್ ಅಂದ್ರೆ ಮಂತ್ರಿಮಂಡಲಕ್ಕೆ ಬಿಡಬೇಡ್ರಿ, ನೀವು ಕೂಡ ಭಾಗವಹಿಸಬೇಕು ಅಂತ ಹೇಳ್ತಾರೆ. ಅವಾಗ ಕೋರ್ಟ್ ಏನ್ ಹೇಳ್ತು, ಸುಪ್ರೀಂ ಕೋರ್ಟ್ PM, LOP ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. LOP ಅಕಸ್ಮಾತ್ ಇರ್ಲಿಲ್ಲ ಅಂದ್ರೆ ಲೀಡರ್ ಆಫ್ ದ ಲಾರ್ಜೆಸ್ಟ್ ಅಪೋಸಿಷನ್ ಪಾರ್ಟಿ, ಯಾವ ದೊಡ್ಡ ಪಕ್ಷ ಇರುತ್ತಲ್ಲ ಆ ಪಕ್ಷದ ನಾಯಕರು, ಈ 3 ಜನ ಸೇರಿ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರು. ಸೊ ಮುಂದೆ ಇವರು ಕಾಯ್ದೆನ ತಗೊಂಡ್ ಬಂದು ಅದರಲ್ಲಿ ಚೇಂಜಸ್ ಮಾಡ್ತಾರೆ. ಸದ್ಯಕ್ಕೆ ಇರೋದು ಯಾವ ತರ ಇದೆ ಅಂತ ಅಂದ್ರೆ ಪ್ಯಾನಲ್ ಹೆಡೆಡ್ ಬೈ ದ ಕ್ಯಾಬಿನೆಟ್ ಸೆಕ್ರೆಟರಿ ಇರ್ತಾರೆ. ಇವರು IAS ಅಧಿಕಾರಿ. ಇವ್ರದೊಂದು ಕಮಿಟಿ ಮಾಡ್ಲಾಗತ್ತೆ. ಇವ್ರು 5 ಜನರ ಹೆಸರನ್ನ ಕಳಿಸ್ತಾರೆ. ಯಾರಿಗೆ ಕಳಿಸ್ತಾರೆ? PM, ಕ್ಯಾಬಿನೆಟ್ ಮಿನಿಸ್ಟರು ಪ್ಲಸ್ LOP ಅವ್ರ ಕಮಿಟಿ ಕಳಿಸ್ತಾರೆ. ಇವರು ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬಹುದು ಅಥವಾ ಅದನ್ನ ಬಿಟ್ಟು ಮತ್ತೊಬ್ಬ ಯಾರು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬಹುದು. CEC ಅನ್ನ ಅವ್ರು ಇವ್ರಿಗೆ ಕಳಿಸ್ತಾರೆ, ಪ್ರೆಸಿಡೆಂಟ್ಗೆ ಕಳಿಸಿದ್ಮೇಲೆ ಅವ್ರು ಅಪಾಯಿಂಟ್ ಮಾಡ್ತಾರೆ. ಈ ತರ ನಡೆಯುತ್ತೆ. ಸರಿ, ಯಾವ್ಯಾವ ಕಮಿಟಿಗಳು ಏನೇನ್ ಹೇಳಿವೆ ಎಂತ ಚುನಾವಣಾ ಆಯುಕ್ತರ ನೇಮಕ ಮಾಡಬೇಕು ಅಂತ? ಸಾರ್ಫುಂಡೆ ಕಮಿಟಿ 1975ರಲ್ಲಿ, ಗೋಸ್ವಾಮಿ ಕಮಿಟಿ 1990ರಲ್ಲಿ, ಲಾ ಕಮಿಷನ್ 255ನೇ ತನ್ನ ರಿಪೋರ್ಟ್ ನಲ್ಲೆಲ್ಲ ಏನ್ ಹೇಳಿದೆ ಅಂತ ಅಂದ್ರೆ 3 ಮೆಂಬರ್ ಟೀಮ್ ಇರಬೇಕು, ಕೊಲಿಜಿಯಂ ಇರಬೇಕು, PM, LOP ಮತ್ತು CJI ಅಂತ ಹೇಳಿವೆ. ಇವಿಷ್ಟು ಕಮಿಟಿಗಳು ಹೀಗೆ ಹೇಳಿವೆ. 2007ರಲ್ಲಿ ARC ರಿಪೋರ್ಟ್ ಬಂತು, ಸೆಕೆಂಡ್ ARC. ಸೊ ಇವ್ರು ಏನ್ ಹೇಳಿದ್ರು ಅಂತ ಅಂದ್ರೆ PM, ಸ್ಪೀಕರ್ ಮತ್ತು LOP ಜೊತೆಗೆ ಒಬ್ರು ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ ಇವರು ಇರಬೇಕು, ಲಾ ಮಿನಿಸ್ಟರ್ ಇರಬೇಕು ಅಂತ ಹೇಳಿದ್ರು. 3, 4, 5 ಇವ್ರು 5 ಜನರನ್ನ ಹೇಳ್ತಾರೆ. 1, 2, 3, 4, 5, 6 ಜನರನ್ನ ಹೇಳ್ತು. ಇದು ಬೇಡ ಬಿಡ್ರಿ, ಏನ್ ಇಂಪಾರ್ಟೆಂಟ್ ಇಲ್ಲ. ಹಾಗೇನೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ತರ ಇದೆ ಅಂತ ನೋಡೋದಾದ್ರೆ ಸೌತ್ ಆಫ್ರಿಕಾದಲ್ಲಿ ಒಂದು ಹೈಲಿ ಇಂಡಿಪೆಂಡೆಂಟ್ ಪ್ಯಾನಲ್ ಇರುತ್ತೆ ಅವ್ರದ್ದು. ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಸ್ಪೀಕರ್ಸ್ ಕಮಿಟಿ ಅವರು ಇರುತ್ತೆ. ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಮೆಂಬರ್ಸ್ ಆರ್ ಬಾರ್ನ್ ಫ್ರಮ್ ಹೋಲ್ಡಿಂಗ್ ಅದರ್ ಫೆಡರಲ್ ಎಕ್ಸಿಕ್ಯೂಟಿವ್ಸ್. ಇಲ್ಲೂ ಕೂಡ ಸ್ಟ್ರಿಕ್ಟ್ ಆಗಿ ನೇಮಕಾತಿಗಳನ್ನ ಮಾಡಲಾಗುತ್ತೆ. ಕೆನಡಾದಲ್ಲಿ ಹೇಗಿದೆ ಅಂತ ಅಂದ್ರೆ ಡೈರೆಕ್ಟ್ಲಿ ಥ್ರೂ ದ ರೆಸೊಲ್ಯೂಷನ್ ಆಫ್ ದ ಲೆಜಿಸ್ಲೇಚರ್ಸ್. ಅಲ್ಲಿ ಲೋಕಸಭೆ ಏನ್ ನಿರ್ಧಾರ ಮಾಡುತ್ತಲ್ಲ ಅವರನ್ನ ಏನ್ ಮಾಡ್ತಾರೆ, LOP ಇದು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಮಾಡಿಬಿಡ್ತಾರೆ ಕೆನಡಾದಲ್ಲಿ. ಆಯಾ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೆ. ಬಟ್ ಒಂದ್ ಅಂಶ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು, ಡಾಕ್ಟರ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಒಂದ್ ಕಡೆ ಎಚ್ಚರಿಕೆ ಕೊಟ್ಟಿದ್ರು ಅವರು. ಏನಂತ ಅಂದ್ರೆ ಫಾರ್ ಎಲೆಕ್ಷನ್ಸ್ ಟು ಬಿ ಟ್ರೂಲಿ ಫ್ರೀ ದ ನೇಷನ್ಸ್ ಎಲೆಕ್ಟೋರಲ್ ಮಷಿನರಿ ಮಸ್ಟ್ ಬಿ ಟೇಕನ್ ಔಟ್ ಆಫ್ ದ ಹ್ಯಾಂಡ್ಸ್ ಆಫ್ ದ ಗವರ್ಮೆಂಟ್ ಆಫ್ ದ ಡೇ ಅಂಡ್ ನಾಟ್ ರಿಮೇನ್ ಅಂಡರ್ ದ ಥಂಬ್ ಆಫ್ ದ ಎಕ್ಸಿಕ್ಯೂಟಿವ್. ಈ ಸಾಲನ್ನ ಹೇಳ್ಬೇಕು ನೀವು. ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಚೆನ್ನಾಗಿ ಹೋಗ್ಬೇಕು, ಎಲೆಕ್ಷನ್ಗಳು ಚೆನ್ನಾಗಿ ನಡಿಬೇಕು ಅಂತ ಅಂದ್ರೆ ಈ ಚುನಾವಣಾ ಆಯೋಗ ಇವ್ರು ಯಾರ ಅಂಡರ್ ಅಲ್ಲಿ ಇರಬಾರ್ದು? PM, ಮಿನಿಸ್ಟರ್ಸ್ ಮತ್ತೆ ಎಕ್ಸಿಕ್ಯೂಟಿವ್ ಅಂಡರ್ ಇರಬಾರ್ದು ಇವರು. ಅಂದಾಗನೇ ಇಂಡಿಪೆಂಡೆಂಟ್ ಆಗಿ ಇವ್ರು ಕೆಲಸ ಮಾಡ್ಬೋದು. ಹೌದಲ್ವಾ? ಇವತ್ತು ನೋಡ್ರಿ ನೀವು CJI ಇರ್ಬೋದು, ಜಡ್ಜ್ಗಳು ಸರ್ಕಾರಕ್ಕೆ ಹೆದರ್ತಾರ? ಯಾರಾದ್ರೂ ಹೆದರಿರೋದು ನೋಡಿದಿರಿ? ಸರ್ಕಾರಕ್ಕೆ ಎಂದು ಹೆದರಲ್ಲ ಅವ್ರು. ಯಾಕೆ? ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಇದೆ ಅಲ್ಲಿ, ಸಂಪೂರ್ಣವಾಗಿ ಇಂಡಿಪೆಂಡೆನ್ಸ್ ಇದೆ. ಹಾಗಾಗಿ ಅವರು ಸರ್ಕಾರಕ್ಕೆ ಹೆದರೋದಿಲ್ಲ. ಓಕೆ, ಇವಿಷ್ಟು ಪಾಯಿಂಟ್ಸ್.